ತ್ರೇತಾಯುಗದಲ್ಲಿ ಶ್ರೀರಾಮ ರಾವಣನನ್ನು ಸಂಹಾರ ಮಾಡಿದ ನಂತರ ಸೀತಾ ಸಮೇತನಾಗಿ ಅಯೋಧ್ಯೆಗೆ ಮರಳ್ತಾ ಇರ್ತಾನೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಸಹ ನಡೆದಿರುತ್ತೆ. ಈ ಪಟ್ಟಾಭಿಷೇಕಕ್ಕೆ ಅಲ್ಲಿ ವಿಭೀಷಣ ಕೂಡ ಹಾಜರಿರ್ತಾನೆ. ಹೀಗೆ ಹಾಜರಿದ್ದ ವಿಭೀಷಣನಿಗೆ ರಾಮ ಒಂದು ರೀತಿಯ ಕೃತಜ್ಞತೆಯ ಸಲುವಾಗಿ ಅಥವಾ ಸ್ನೇಹದ ಸಲುವಾಗಿ ಮತ್ತು ಆತ್ಮೀಯತೆಯ ಸಲುವಾಗಿ ಆತನಿಗೆ ಒಂದು ಬಿದಿರಿನ ಬುಟ್ಟಿಯಲ್ಲಿ ಒಂದು ರಂಗನಾಥನ ವಿಗ್ರಹವನ್ನ ಕೊಡ್ತಾನೆ. ಇಲ್ಲಿಂದ ಶುರುವಾಗುತ್ತೆ ರಂಗಸ್ಥಳದ ವಿಶೇಷತೆ. ಆ ಬಿದಿರಿನ ಬುಟ್ಟಿಯಲ್ಲಿ ನೀಡಿದಂತಹ ರಂಗನಾಥ ಸ್ವಾಮಿಯೇ ಇಲ್ಲಿರುವಂತಹ ರಂಗಸ್ಥಳದ ಮೋಕ್ಷ ರಂಗನಾಥ. ಇದು ತ್ರೇತಾಯುಗದ ಕಥೆ ಆಯ್ತು ಅಂತಂದ್ರೆ, ಅಲ್ಲಿನಿಂದ ಆ ಬಿದಿರಿನ ಬುಟ್ಟಿಯಲ್ಲಿ ಏನು ಪಡಿತನೋ ವಿಭೀಷಣ ಉಡುಗೊರೆಯಾಗಿ ರಾಮನಿಂದ ಆ ವಿಗ್ರಹವನ್ನ ಸಪ್ತ ಋಷಿಗಳು ಪೂಜಿಸಲ್ಪಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ, ಆರಾಧಿಸ್ತಾರೆ. ಜೊತೆಗೆ ಅಲ್ಲಿನ ಆ ಒಂದು ಪುರಾಣ ಪವಿತ್ರವಾದಂತಹ ಆ ಕಥೆಗಳಿಂದ ಪ್ರೇರೇಪಿತರಾದಂತಹ ಮುಂದಿನ ದಿನಗಳಲ್ಲಿ ಹೊಯ್ಸಳ ಸಾಮ್ರಾಜ್ಯದವರು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡ್ತಾರೆ. ಇದು ರಂಗಸ್ಥಳದ ಪುರಾಣ ಪ್ರಸಿದ್ಧವಾದಂತಹ ಕಥೆ. ನಮಗಾಗಿ ಪುರಾಣ ಮಾತ್ರ ಅಲ್ಲ, ಇತಿಹಾಸನೂ ಇದೆ, ಗಮ್ಯ ಇತಿಹಾಸ ಇದೆ. ಗಮ್ಯ ಇತಿಹಾಸ ಇನ್ನೇನು ನಿಮ್ಮ ಮುಂದೆ ತೆರೆದುಕೊಳ್ಳಲಿದೆ.